ಸಂಸ್ಕೃತಿ ಮತ್ತು ಸತ್ಯದ ಜೊತೆ ರಾಜಿ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಪರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಎಂಬುದಾಗಿ ತಿಳಿಸುತ್ತದೆ. ಪರ್ಗಮ ನಗರವು ಪ್ರಾಚೀನ ಗ್ರೀಕ್ ಶ್ರೀಮಂತ ದೊಡ್ಡ ನಗರಗಳಲ್ಲಿ ಒಂದಾಗಿತ್ತು. ಈ ಪಟ್ಟಣ ಗ್ರೀಕ್ ಸಾಮ್ರಾಜ್ಯದ ಸಂಸ್ಕೃತಿಯ ಕೇಂದ್ರ ಬಿಂದುವಾಗಿತ್ತು ಮತ್ತು ಇಲ್ಲಿ ಪ್ರಪಂಚದ ಅತಿದೊಡ್ಡ ಗ್ರಂಥಾಲಯವಿದ್ದು ಅನೇಕ ವಿವಿಧ ಧರ್ಮಗಳ ಆಶ್ರಯಸ್ಥಾನವಾಗಿತ್ತು. ಇಂದಿಗೂ ಸಹ ಜನರನ್ನ ಗಮನ ಸೆಳೆಯುವ ಸ್ಮಾರಕಗಳನ್ನು ನೋಡಬಹುದಾಗಿದೆ. ಯೋಹಾನನು ಪ್ರಕಟಣೆ ಗ್ರಂಥವನ್ನು ಬರೆಯುವಾಗ 7 ಸಭೆಗಳ ಉತ್ತರ ತುದಿಯಾದ ಪರ್ಗಮ ಪಟ್ಟಣವನ್ನು ಎಫೆಸಿಯ ಪಟ್ಟಣ ಆಕ್ರಮಿಸುತ್ತಿತ್ತು. ಹೇಗೆ ಎಫೆಸಿಯ ಸಭೆ ತನ್ನ ಮೊದಲ ಪ್ರೀತಿಯನ್ನು ಬಿಟ್ಟುಬಿಟ್ಟಿತು, ಸ್ಮರಣ ಸಭೆಯಲ್ಲಿ ಹಿಂಸೆಯನ್ನು ಅನುಭವಿಸುತ್ತಿತ್ತು. ಆದರೆ ಪರ್ಗಮ ಸಭೆ ದೇವರ ಕೆಲಸವನ್ನು ನಾಶ ಮಾಡುವ ಸೈತಾನನ ಕಾರ್ಯಗಳನ್ನು ಪ್ರತಿನಿಧಿಸುತ್ತಿತ್ತು. ಸಭೆಯ ಹೊರಗಿನಿಂದ ದಾಳಿ ಮಾಡುವುದಕ್ಕಿಂತ ಬದಲಾಗಿ ಸೈತಾನ ಸಭೆಯ ಒಳಗಿನಿಂದ ದಾಳಿ ಮಾಡಲು ಆರಂಭಿಸಿದನು. ಈ ಪರ್ಗಮ ಸಭೆಯ ಕಾಲಾವಧಿ ಕ್ರಿಸ್ತಶಕ 313ರಿಂದ ಕ್ರಿಸ್ತಶಕ 538ರವರೆಗಿದ್ದು, ಈ ಅವಧಿಯಲ್ಲಿ ಕ್ರೈಸ್ತ ಧರ್ಮವನ್ನು ರೋಮನ್ ರಾಜ್ಯದ ಅಧಿಕೃತ ಧರ್ಮವನ್ನಾಗಿ ಮಾಡಲಾಗಿತ್ತು. ಪರ್ಗಮಸ್ ಗಾಮೋಸ್ ಎಂದರೆ ಗ್ರೀಕ್ ಪದದ ಮದುವೆ ಸಂಬಂಧವನ್ನು ಸೂಚಿಸುವಂಥದ್ದಾಗಿದ್ದು, ಸಭೆ ಮತ್ತು ರಾಜ್ಯ ಎರಡೂ ಒಟ್ಟಾಗಿ ಸೇರಿ ಲೋಕದ ದೃಷ್ಟಿಯಲ್ಲಿ ಸಭೆ ಉನ್ನತೀಕರಿಸಲ್ಪಟ್ಟಿತು. ಹೀಗೆ ಧಾರ್ಮಿಕ ಮತ್ತು ರಾಜಕೀಯ ಶಕ್ತಿಗಳು ಸೃಷ್ಟಿಯಾಗಿ ಅನ್ಯ ಧರ್ಮದ ಸಂಸ್ಕೃತಿಗಳಿಂದ ಸೈತಾನ ಸಭೆಯ ಒಳಗಡೆ ಬರಲು ಆರಂಭಿಸುವವನಾಗಿದ್ದಾನೆ. ಹೀಗೆ ಪರ್ಗಮ ಸಭೆ ಸಂಸ್ಕೃತಿ ಮತ್ತು ಸತ್ಯದ ನಡುವೆ ರಾಜಿ ಮಾಡಿಕೊಂಡಿತು. ಆದದ್ದರಿಂದಲೇ ದೇವರು ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಸಂಸ್ಕೃತಿ ಕ್ರೈಸ್ತ ಧರ್ಮದ ಒಳಗಡೆ ಬರುವಾಗ ದೇವರ ವಾಕ್ಯವು ಮಾನವ ನಿರ್ಮಿತ ಸಂಪ್ರದಾಯದ ಆಚರಣೆಗಳನ್ನು ಕತ್ತರಿಸಿ ಹಾಕುವಂಥದ್ದಾಗಿದೆ. ಆದದ್ದರಿಂದ ಸತ್ಯವೇದದ ಸತ್ಯದಲ್ಲಿ ನೆಲೆಗೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.